Kenda is an absurdist political satire about the disenchanted youth of Bangalore, exploring disorganized crime through the eyes of lower rung gangsters with big dreams. ಇದು ಕಾಂಟೆಕ್ಸ್ಟ್. ಮಿಲೇನಿಯಂ ಬದಲಾಗಿದೆ, ಅರ್ಲಿ 2000s. ಚಪ್ಪಲಿ ಕಿತ್ತೋದ್ರೆ ಅಮ್ಮನಿಗೆ ಮನೆಯಲ್ಲಿ ಬೇರೆ ಚಪ್ಪಲಿ ಇಲ್ಲ, ಅದ್ಯಾವುದೋ ಕ್ಯಾನ್ವಾಸ್ ಶೂಸ್ ಹಾಕೊಳ್ತಾರೆ. ಅಪ್ಪನಿಂದ ಮನೆಗೆ ಏನೂ ಪ್ರಯೋಜನವಿಲ್ಲ, ಅಮ್ಮನೇ ಹೇಗೋ ಕಷ್ಟಪಟ್ಟು ದುಡ್ಡು ಹೊಂದಿಸಿದ್ರೆ ಅದರಲ್ಲಿ ಅಪ್ಪನ ಕುಡಿತ ಕೂಡ. ಇನ್ನು ತಾನು ಕೇಶವ ಸ್ಟೀಲ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾನೆ, ಹಾರ್ಡ್ ಫಿಸಿಕಲ್ ಲೇಬರ್. ಚಿತ್ರವಿಡೀ ಸಾಕಷ್ಟು ಕ್ಲೋಸ್ ಅಪ್ಸ್ ಇದ್ರೂ ಬೆಂಕಿಯ ಜೊತೆ ಕೆಲಸ ಮಾಡೋ ಕೇಶವನ ಬದುಕು ಮಾತ್ರ ಡ್ರೈ. ಏರಿಯಾ ಹುಡುಗರ ಮುಖಾಂತರ ಒಂದು ಹೊಸ ಸರ್ಕಲ್ಗೆ ಇಂಟ್ರಡ್ಯೂಸ್ ಆಗ್ತಾನೆ ಕೇಶವ. ನನ್ನ ದಂಗೆ ನಮ್ಮ ಅಸ್ತಿತ್ವ ಅಂತ ಸ್ಟೇಜ್ ಮೇಲೆ ಮಾತಾಡೋ ಒಂದು ಪತ್ರಿಕೆಯನ್ನ ನಡೆಸೋ ಕ್ರಾಂತಿಕಾರಿ ಸಂಪಾದಕ, ಅದರ ಸುತ್ತಲೂ ರಾಜಕೀಯ. ದಿಢೀರಂತ ಒಮ್ಮೆಲೆ ಕೇಶವನ ಕೈಯಲ್ಲಿ ಸ್ವಲ್ಪ ಹಣ ಓಡಾಡೋಕೆ ಶುರುವಾಗತ್ತೆ. ಅಮ್ಮನ ಕಾಲಿಗೆ ಹೊಸ ಚಪ್ಪಲಿ ಬರುತ್ತೆ. ಆ ಕಾಲದ ಅರ್ಲಿ 2000s ಅನ್ನಲ್ಲ, ಆ ಕಾಲದ ಆ ವಾತಾವರಣದ ಕೆಲವು ಯುವಕರ ರೆಪ್ರೆಸೆಂಟೇಟಿವ್ ಕೇಶವ ಅಂತ ನಾವು ನೋಡಬಹುದು. ಅವನ ಕ್ಯಾರೆಕ್ಟರ್ ಸ್ಟಡಿ ಈ ಚಿತ್ರ. ಸೊ ಪ್ರೇಕ್ಷಕರಾದ ನಾವು ಒಂದು ರೀತಿಯಲ್ಲಿ ಅವನ ತಲೆ ಒಳಗೆ ಕೂತು ಈ ಇಡೀ ಚಿತ್ರವನ್ನ ನೋಡ್ತೀವಿ. ಒಂದನ್ನ ಪಡೆಯೋಕೆ ಮತ್ತಿನ್ಯಾವುದನ್ನೋ ಕೊಡ್ಲೇಬೇಕು ಅಲ್ವಾ? ಕರ್ಮ ಮಾರ್ಗದಲ್ಲಿದ್ದ ಕೇಶವ ಕಳ್ಕೊಂಡಿದ್ದು ಕಡಿಮೆನೆ, ಜ್ಞಾನ ಮಾರ್ಗದಲ್ಲಿ ಬಿದ್ದು ಅದರಲ್ಲಿ ಅಡ್ಡಾಡಿ ಕೇಶವ ಕಳ್ಕೊಂಡಿದ್ದು ಹೆಚ್ಚು. ಆದರೆ ಕೊನೆಯಲ್ಲಿ ಪಡ್ಕೊಳ್ಳೋದು ಹೆಚ್ಚೆ. ಸಾವಿನ ಬಗ್ಗೆ, ಬದುಕಿನ ಬಗ್ಗೆ, ಜೆಂಡರ್ನ ಬಗ್ಗೆ, ಪ್ಲೂರಾಲಿಟಿಯ ಬಗ್ಗೆ, ವಿಶ್ವಾಸಘಾತದ ಬಗ್ಗೆ ಬೇರೆ ಬೇರೆ ಲೇಯರ್ಗಳಲ್ಲಿ ಮಾತಾಡತ್ತೆ ಈ ಸೀರಿಯಸ್ ಆದ ಚಿತ್ರ. ಭಗವದ್ಗೀತೆಯ ಬಗ್ಗೆನೂ ಮಾತಾಡತ್ತೆ. ಹಾಗೇನೆ ಪಾತ್ರಗಳ ಹೆಸರುಗಳು ಕೇಶವ, ನರಸಿಂಹ, ವಿನಾಯಕ, ಲೋಕೇಶ. ನಿಮ್ಮನ್ನ ಎಮೋಷನಲ್ ಮಾಡೋದಕ್ಕಿಂತ, ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕಿಂತ ನಿಮ್ಮ ಜೊತೆ ಒಂದು ಡೈಲಾಗ್ಗೆ ಬರೋಕೆ ಪ್ರಯತ್ನ ಪಡುವ ಚಿತ್ರ ಇದು. ಈ ಚಿತ್ರ ಆಗಿನ ಕಾಲವನ್ನ, ಅಲ್ಲಿಯ ಪರಿಸ್ಥಿತಿಯನ್ನ ನೋಡತ್ತೆ, ತೋರ್ಸತ್ತೆ, ಆದ್ರೆ ಯಾರನ್ನು ಜಡ್ಜ್ ಮಾಡೋಕೆ ಹೋಗೋದಿಲ್ಲ. ಬದುಕಿನ ಅಬ್ಸರ್ಡಿಟಿಯನ್ನ ಪಾಸಿಬಿಲಿಟಿ ಜೊತೆ ಜಕ್ಸ್ಟಪೋಸ್ ಮಾಡುತ್ತೆ. ಕೇಶವನ ಜರ್ನಿಗೆ ಪ್ಯಾರಲಲ್ ಆಗಿ ರವಿ ಅನ್ನೋ ಒಬ್ಬ ಸ್ಕೂಲ್ ಹುಡುಗನ ಜರ್ನಿ ಕೂಡ ನಡೀತಿರುತ್ತೆ. ಯಾರೋ ಒಬ್ಬ ಕೇಶವನನ್ನ ಅಟ್ಟಿಸ್ಕೊಂಡು ಓಡ್ತಾ ಇದ್ರೆ ಬೀದಿಲಿ, ಅವನನ್ನ ಚೇಸ್ ಮಾಡಿಕೊಂಡು ರವಿ ಓಡೋ ದೃಶ್ಯ ನನಗೆ ತುಂಬಾ ಹಿಡಿಸ್ತು. ಕೇಶವನ ಕಾಸ್ಟ್ಯೂಮ್ಸ್ನಷ್ಟೇ, ಬಿ ಭರತ್ ಅವರ ಎಕ್ಸ್ಪ್ರೆಷನ್ಸ್ನಷ್ಟೇ, ಡೈಲಾಗ್ ಡೆಲಿವರಿನಷ್ಟೇ ಜೀವನಕ್ಕೆ ಹತ್ತಿರದಲ್ಲಿ ಮಾಡಿರೋ ಚಿತ್ರ ಇದು. ರಿತ್ವಿಕ್ ಕಾಯ್ಕಿಣಿ ಅವರ ಗಿಟಾರ್ ಸದ್ದಿನಷ್ಟೇ ಡಿಸೀವಿಂಗ್ಲಿ ಸಿಂಪಲ್. ಚಿತ್ರದ ಆರಂಭದಲ್ಲಿ ಪೊಲೀಸರನ್ನ ಕಂಡು ಹೆದರಿದ ಕೇಶವ ಬೂದಿ ಮುಚ್ಚಿದ ಕೆಂಡ. ಚಿತ್ರದ ಅಂತ್ಯದಲ್ಲಿ ಪೊಲೀಸರ ಕಣ್ಣುಗಳಿಂದ ಸುಲಭವಾಗಿ ತಪ್ಪಿಸಿಕೊಂಡು ಕಬಾಬ್ ತಿಂದ ಕೇಶವ ಕೆಂಡ. ಚಿತ್ರ ಮುಗಿದ ಮೇಲೆ ಚಿತ್ರದ ನಿರ್ದೇಶಕ ಸಹದೇವ್ ಕೆಳವಡಿ, ನಿರ್ಮಾಪಕಿ ರೂಪಾರಾವ್ ಅವ್ರ ಜೊತೆ ಮಾತಾಡ್ತಿದ್ದೆ. ಚಿತ್ರದಲ್ಲಿ ಬರೋ ಒಂದು ಕಟ್ ಬಗ್ಗೆ, ಆ ಎಡಿಟಿಂಗ್ ಚಾಯ್ಸ್ ಬಗ್ಗೆ, ಅದನ್ನ ಯಾಕೆ ಹಾಗೆ ಮಾಡಿದ್ರಿ ಅಂತ ಕೇಳಿದೆ. ಅದಕ್ಕೆ ಸಹದೇವ್ ಅವರು ಒಂದೊಳ್ಳೆ ಉತ್ತರವನ್ನ ಕೊಟ್ರು. ಆದ್ರೆ ಅದಕ್ಕೆ ನನ್ನ ಇಮಿಡಿಯೇಟ್ ರೆಸ್ಪಾನ್ಸ್ ಇದ್ದದ್ದು ತುಂಬಾ ಕಷ್ಟ ಅಂತ. ಪ್ರೇಕ್ಷಕರು ಅಷ್ಟು ಡೀಟೇಲ್ಡ್ ಆಗಿ ತಲೆ ಕೆಡಿಸ್ಕೊಂಡು ನೋಡೋದು ಕಷ್ಟ ಅನ್ನೋದು ನನ್ನ ಅರ್ಥವಾಗಿತ್ತು. ಆದರೆ ಅದು ಸುಳ್ಳಾಗಬೇಕು. ಪ್ರೇಕ್ಷಕರಾದ ನಾವು ನಮ್ಮ ಅಭಿರುಚಿಯೊಳಗೆ ಇಂತಹ ಚಿತ್ರಗಳನ್ನು ಕೂಡ ಸೇರಿಸ್ಕೋಬೇಕು.